ಲವ್ ಮಾಡಿ ಮದುವೆ ಆಗೋಕೆ ರೆಡಿಯಾಗಿದ್ದವ ಈಗ ಜೂಟಾಗಿದ್ದಾನೆ. ಮದುವೆ ದಿನ ಆ ವರ ಯಾಕೆ ಹೀಗೆ ಮಾಡಿದ್ರು? ಮದುವೆಗೆ ಯಾರಾದರೂ ವಿರೋಧ ಇತ್ತ? ಮೆಹಂದಿ ಹಳದಿ ಶಾಸ್ತ್ರ ಮುಗಿದಿತ್ತು ಮದುವೆ ದಿನ, ಆದರೆ ಮದುವೆ ದಿನ ಎಸ್ಕೇಪ್ ಆಗಿದ್ದಾರೆ. ಎಸ್, ಮೆಹಂದಿ ಹಳದಿ ಶಾಸ್ತ್ರ ಎಲ್ಲವೂ ಕೂಡ ಮುಗಿದಿತ್ತು, ಆದರೂ ಕೂಡ ಮದುವೆ ದಿನ ಎಸ್ಕೇಪ್ ಆಗಿದ್ದಾನೆ. ಮದುವೆ ಮನೆಯಲ್ಲಿ ವರನಿಗಾಗಿ ಈಗ ಹೈ ಡ್ರಾಮಾ ಶುರುವಾಗಿರುವಂಥದ್ದು. ಇಬ್ಬರು ಒಂದೇ ಕಾಲೇಜಿನಲ್ಲಿ ಪರಸ್ಪರ ಪ್ರೀತಿಸ್ತಾ ಇದ್ರು, ಪ್ರೀತಿಸಿ ಮದುವೆಗೂ ಕೂಡ ರೆಡಿಯಾಗಿದ್ರು. ಇಬ್ಬರಿಗೂ ಕೂಡ ಫಾರಿನ್ನಲ್ಲಿ ಸಿಕ್ಕ ಮೇಲೆ ಎಂಗೇಜ್ಮೆಂಟ್ ಕೂಡ ಆಗಿದ್ರು. ಆದರೆ ಮದುವೆ ದಿನ ವರ ಓಡೋಗೋಕ್ಕೆ ಕಾರಣವಾದರೂ ಏನು? ಎಸ್, ಲವ್ ಮಾಡಿ ಮದುವೆ ಆಗೋಕ್ಕೆ ರೆಡಿಯಾಗಿದ್ದವರು ಈಗ ಜೂಟಾಗಿದ್ದಾರೆ. ಮದುವೆ ದಿನ ಆ ವರ ಯಾಕೆ ಹೀಗೆ ಮಾಡಿದ್ರು? ಕಳೆದ ಜುಲೈನಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಂತಹ ಜೋಡಿ ಗಾಂಧಿನಗರದ ಕ್ಲಬ್ ಒಂದರಲ್ಲಿ ಮದುವೆಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿತ್ತು. ಫೆಬ್ರವರಿ 1ರಂದು ಮದುವೆಗೆ ಸಿದ್ಧತೆ ಮಾಡಿಕೊಂಡಿದ್ದಂತಹ ಕುಟುಂಬಸ್ಥರು ಎಸ್, ಗಾಂಧಿನಗರದ ಕ್ಲಬ್ ಒಂದರಲ್ಲಿ ಮದುವೆಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿತ್ತು. ಫೆಬ್ರವರಿ 1ರಂದು ಮದುವೆಗೆ ಸಿದ್ಧತೆ ಮಾಡಿಕೊಂಡಿದ್ದಂತಹ ಕುಟುಂಬಸ್ಥರು ಫೆಬ್ರವರಿ 2ರಂದು ವಿಚಾರಿಸಿದಾಗ ವರನ ಕಡೆಯವರು ಜೂಟಾಗಿದ್ದಾರೆ. ರಾತ್ರೋರಾತ್ರಿ ಪರಾರಿಯಾಗಿರುವುದು ಬೆಳಕಿಗೆ ಬಂದಿದೆ. ಮದುವೆಗೆ ಮುಂಚೆ ವರದಕ್ಷಿಣೆಗೆ ಬೇಡಿಕೆ ಇಟ್ಟಿದ್ರಂತೆ, ಅದು ಕೂಡ ಬೆನ್ಸ್ ಕಾರಿಗೆ ಬೇಡಿಕೆ ಇಟ್ಟಿದ್ದಂತೆ ವರದಕ್ಷಿಣೆ ಕೊಡಲು ನಿರಾಕರಿಸಿದ್ದಕ್ಕೆ ಮದುವೆ ಮನೆಯಿಂದ ಈಗ ಎಸ್ಕೇಪ್ ಆಗಿರುವಂಥದ್ದು. ಸದ್ಯ ಯುವತಿಯ ತಂದೆಯಿಂದ ಪೊಲೀಸ್ ಠಾಣೆಗೆ ದೂರು ಕೂಡ ದಾಖಲಾಗಿರುವಂಥದ್ದು. ಉಪ್ಪಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತಹದ್ದು. ಕಳೆದ ಜುಲೈನಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಂತಹ ಒಂದು ಜೋಡಿ, ಎಸ್, ಇದೇ ಒಂದು ಜೋಡಿ. ಈ ಒಂದು ಜೋಡಿ ಈಗ ಒಂದಷ್ಟು ಕಾಂಟ್ರವರ್ಸಿ ಮಾಡಿಕೊಂಡಿರುವಂತಹದ್ದು. ಫೆಬ್ರವರಿ 1ರಂದು ಮದುವೆಗೆ ಸಿದ್ಧತೆ ಮಾಡಿಕೊಂಡಿದ್ದಂತಹ ಕುಟುಂಬಸ್ಥರು ಫೆಬ್ರವರಿ 2ನೇ ತಾರೀಕು ವಿಚಾರಿಸಿದಾಗ ವರನ ಕಡೆಯವರು ಎಸ್ಕೇಪ್ ಆಗಿದ್ದಾರೆ. ರಾತ್ರೋರಾತ್ರಿ ಪರಾರಿಯಾಗಿರುವುದು ಈಗ ಬೆಳಕಿಗೆ ಬಂದಿರುವಂತಹದ್ದು. ಮದುವೆಗೆ ಮುಂಚೆ ವರದಕ್ಷಿಣೆಗೆ ಬೇಡಿಕೆ ಇಟ್ಟಿದ್ರಂತೆ. ಏನು ವರದಕ್ಷಿಣೆ ಬೇಕಪ್ಪ ಅಂತ ಕೇಳಿದ್ದಕ್ಕೆ ಈ ಪುಣ್ಯಾತ್ಮ ಬೆನ್ಸ್ ಕಾರ್ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡಿದಂತೆ. ಬೆನ್ಸ್ ಕಾರು ಕೊಡದೇ ಇದ್ದಿದ್ದಕ್ಕೆ ಆತ ಮದುವೆನೇ ಕ್ಯಾನ್ಸಲ್ ಮಾಡಿದ್ದಾನೆ. ಸದ್ಯ ಯುವತಿಯ ತಂದೆಯಿಂದ ಪೊಲೀಸ್ ಠಾಣೆಗೆ ಈಗ ದೂರು ದಾಖಲಾಗಿರುವುದು. ಉಪ್ಪಾರಪೇಟೆ ಪೊಲೀಸರು ಈ ಒಂದು ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ, ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಯಾವ ಕಾರಣಕ್ಕೋಸ್ಕರ ಇವರು ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನೋದ್ರ ಬಗ್ಗೆ ಈಗ ಉಪ್ಪಾರಪೇಟೆಯ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂತಹ ಮಾರುತಿಯವರು ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಮಾಡ್ತಿರುವಂತಹದ್ದು.